ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜ್ಯೋತಿ. ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿ ಖುಷಿಯಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಾನು ಈ ಸೀಸನಲ್ಲಿ ಮಿಸ್ ಮಾಡ್ಕೊಳೋದೇ ಇಲ್ಲ ಈ ಉಪ್ಪಿನಕಾಯಿ ಹಾಕೋದನ್ನ. ಇದು ಸ್ವಲ್ಪ ಜಾಸ್ತಿ ದಿನ ಇರಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳು ಚೆನ್ನಾಗಿರುತ್ತೆ, ಆಮೇಲೆ ಮೆತ್ತಗಾಗ್ಬಿಡುತ್ತೆ. ಸೊ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಸಖತ್ತಾಗಿರುತ್ತೆ. ಉಪ್ಪಿಟ್ಟು ಚಿತ್ರಾನ್ನಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ಒಂದು ಕಮೆಂಟ್ಸ್ ಹಾಕಿ. ಇಷ್ಟ ಆದರೆ ಫ್ರೆಂಡ್ಸ್ಗೂ ರಿಲೇಷನ್ಸ್ಗೂ ಶೇರ್ ಮಾಡೋದು ಮರಿಬೇಡಿ. ಈಚಾಗಿ ಸ್ವಲ್ಪ ಪರವಾಗಿಲ್ಲ. ನಾನು 4 ದಿನ ಬಿಟ್ಟಿದ್ದರೆ ಫ್ರಿಡ್ಜಲ್ಲಿ ಹಣ್ಣಾಗ್ಬಿಟ್ಟಿರೋವು. ಇವತ್ತು ಹಾಕೋಣ ನಾಳೆ ಹಾಕೋಣ ಅಂದ್ಕೊಂಡು ಟೈಮೇ ಆಗ್ತಿಲ್ಲ ನೋಡಿ. ಮದುವೆಗಳು, ದೇವಸ್ಥಾನಗಳು ಅವು ಇವು ಆಗಿ ಕಡೆಗೆ ಇವತ್ತು ಹಾಕಲೇಬೇಕು. ಈ ಚಿತ್ರಾನ್ನ, ಇನ್ನೊಂದೇನು ಉಪ್ಪಿಟ್ಟು, ಇವಕ್ಕೆಲ್ಲ ಸಖತ್ ಮಿಸ್ ಮಾಡ್ಕೊತಿದ್ದೆ ಈ ಉಪ್ಪಿನಕಾಯಿ. ಆಯಾ ಸೀಸನಲ್ಲಿ ಏನೇನು ಬರುತ್ತೋ ಅದೆಲ್ಲ ತಿನ್ನಬೇಕು. ಆ್ಯಕ್ಚುಲಿ ನಾನಂತೂ ಮಿಸ್ ಮಾಡೋದೇ ಇಲ್ಲ. ಎಳ್ಸಿ ಮುಸ್ಕು, ಮಾವಿನಕಾಯಿ ಉಪ್ಪಿನಕಾಯಿ, ಇದು ಯಾವುದೂ ಮಿಸ್ ಮಾಡ್ಕೊಳ್ಳಲ್ಲ. ಮನೆಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಂಡ್ಬಿಡ್ತೀನಿ. ಇನ್ನು ಏನು ನಿಂಬೆಕಾಯ್ದೆಲ್ಲ ಅಮ್ಮ ಕೊಟ್ಟು ಕಳಿಸ್ತಾರೆ ಮಾಡಿ. ಈ ಮಾವಿನಕಾಯಿ ಸೀಸನಲ್ಲಿ ಮಾತ್ರ ಮಾವಿನಕಾಯ್ದು ಹಾಕ್ಕೊತೀನಿ. ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಿತ್ರಾನ್ನಕ್ಕೆ ಉಪ್ಪಿಟ್ಟು ತಿಂದವ್ರಿಗೆ ಗೊತ್ತಿರುತ್ತೆ. ಹಸಿ ಮಾವಿನಕಾಯಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಫೈನಲಿ ಕಟ್ ಮಾಡಿದೆ. 2 ಮಾವಿನಕಾಯಿ ತೊಗೊಂಡಿದ್ರಿ. ಅದು ಸ್ವಲ್ಪ ಕೆಟ್ಟಿತ್ತು. ಕೆಟ್ಟಿರೋದೆಲ್ಲ ಉಪ್ಪಿನಕಾಯಿಗೆ ಹಾಕಕ್ಕೆ ಹೋಗ್ಬಾರ್ದು, ಚೂರು ಹಾಕ್ಬಾರ್ದು, ತೆಗ್ದಿಕ್ಕೆ ಬಿಡ್ಬೇಕು, ಹಾಳಾಗ್ಬಿಡುತ್ತೆ ಉಪ್ಪಿನಕಾಯಿ. ನೋಡಿ ಲಾಸ್ಟಲ್ಲಿ ವಾಟೆ ಅಂತ ವಾಟೆ ಅಂತೀವಿ ನಾವು ನಮ್ಮ ತಿಮ್ಮನಹಳ್ಳಿ ಕಡೆಗೆ. ಸೊ ವಾಟೆನಲ್ಲಿ ಈ ಥರ ಇರುತ್ತಲ್ವ, ಅದನ್ನೆಲ್ಲ ಬಿಸಾಕ್ದಂಗೆ ನಾನು ಮಾವಿನಕಾಯಿ ಚಟ್ನಿ ಮಾಡೋಣ. ನಮ್ಮ ಕಡೆ ಮಾವಿನಕಾಯಿ ಚಟ್ನಿ ಮಾಡ್ತೀವಿ. ವ್ಲಾಗು ಶಾರ್ಟ್ಸ್ ಎಲ್ಲ ಮಾಡಿರ್ತೀನಿ, ಯಾರಿಗಾದ್ರೂ ಬೇಕಂದರೆ ಹೋಗಿ ನೋಡಿ. ಈ ಥರ ನಾನೆಲ್ಲ ಎರ್ಕೊಂಬಿಟ್ಟು ಅದರಲ್ಲಿ ಮಾವಿನಕಾಯಿ ಚಟ್ನಿ ಮಾಡ್ಕೊಳ್ಳೋಣ, ಯಾಕೆ ಬಿಸಾಕೋಣ ಅಂತ ಎರ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಮಾವಿನಕಾಯಿ ಚಟ್ನಿ ಮಾಡೋಣ. ಆದರೆ ನಾವು ಚಟ್ನಿ ಮಾಡಲ್ಲ, ಜ್ಯೂಸ್ ಮಾಡ್ತೀವಿ. ಅಯ್ಯಪ್ಪ ನನ್ನ ಮಗಳು ನೋಡು, ಚಟ್ನಿ ಮಾಡೋಣ ಅಂದರೆ ಜ್ಯೂಸ್ ಮಾಡ್ತೀವಿ ಅಂತದ್ರಲ್ಲಿ. ಆ್ಯಕ್ಚುಲಿ ಜ್ಯೂಸು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದು ಶಾರ್ಟ್ಸ್ ಮಾಡಿ ಹಾಕ್ತೀನಿ ಯಾವಾಗಾದರೂ ನೋಡಿ. ಸಖತ್ತಾಗಿರುತ್ತೆ ಜ್ಯೂಸು. ಮಾವಿನ ಹಣ್ಣಿಂದ ಅದೊಂಥರ ಟೇಸ್ಟ್ ಇದ್ದರೆ ಕಾಯ್ದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಜ್ಯೂಸು. ಮಾಡಿಕೊಟ್ಟಿದ್ದೆ ಅವಳಿಗೆ, ಗೊತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಇವಾಗ ಬಿಸಿಲು ಬೇರೆ ಅಲ್ವಾ, ಸೊ ನಾವು ಜ್ಯೂಸ್ ಮಾಡ್ಕೊತೀವಿ ಅಂತ ಇದ್ದಾಳೆ. ಆಕ್ಚುಲಿ ಏನು ಗೊತ್ತಾ, ತುಂಬಾನೇ ಈಸಿ ಈ ಉಪ್ಪಿನಕಾಯಿ ಮಾಡ್ಕೊಳ್ಳೋದು. ಯಾವತ್ತೂ ನಾವು ಉಪ್ಪಿನಕಾಯಿನೇ ಮಾಡೇ ಇಲ್ಲ ಅನ್ನೋರು ಸಹ ಈಸಿಯಾಗಿ ಮಾಡ್ಕೋಬಹುದು. ಏನಿಲ್ಲ, ನಾನು 2 ಮಾವಿನಕಾಯಿ ತಗೊಂಡಿದ್ದೀನಿ. ಅದರಲ್ಲಿ ಒಂಚೂರು ಮಾತ್ರ ಕೆಟ್ಟೋಗಿರ್ತೀನಿ, ನೋಡಿದ್ರಲ್ಲ. ಅದರಲ್ಲಿ ಚಿಕ್ಕದು 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸುಳಿದು ಹಂಗೆ ಹಾಕೊಂಡಿದ್ದೀನಿ. ಜೊತೆಗೆ ಗುಂಟೂರು ಮೆಣಸಿನ್ಕಾಯಿ ಒಂದು 5-6 ಹಾಕೊಂಡಿದ್ದೀನಿ. ಒಂದು 5-6 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕಲರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಬೇಕಲ್ವಾ, ಅದಕ್ಕೋಸ್ಕರ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಮೆಂತ್ಯ, ಒಂದೇ 1 ಸ್ಪೂನ್ ಮೆಂತ್ಯ ಹಾಕೋಬೇಕು, ತುಂಬಾ ಜಾಸ್ತಿ ಹಾಕೋಬಹುದು. 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಸಾಸಿವೆ, ಅದನ್ನು ಸ್ವಲ್ಪ ಚೆನ್ನಾಗಿ ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಹುರ್ಕೊಂಡು ಹಾಕೋಬೇಕು. ತುಂಬಾ ಜಾಸ್ತಿ ಹಾಕೋಬಾರ್ದು, ಮೆಂತ್ಯ ಕಹಿ ಆದಂಗೆ ಆಗುತ್ತೆ. ಸಾಸಿವೆನೂ ಅಷ್ಟೇ. ನಾನು 2 ಮಾವಿನಕಾಯಿಗೆ ಇಷ್ಟು ತಗೊಂಡಿದ್ದೀನಿ ಅಷ್ಟೇ. 1 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕೊತಾ ಇದ್ದೀನಿ. ಸ್ವಲ್ಪ ಕೆಂಪು ಕಲರ್ ಬಂದ ತಕ್ಷಣ, ಚಿಟಪಟ ಅಂತ ಸೌಂಡ್ ಬಂದ ತಕ್ಷಣ ಅದ್ರ ಜೊತೆಗೇನೆ ಸಾಸಿವೆನೂ ಹಾಕೊಂಡು ಹುರ್ಕೊತಾ ಇದ್ದೀನಿ. ಇದೆಲ್ಲ ಮಾಡ್ತಾ ಮಾಡ್ತಾ ನಮ್ಮ ಕೈ ರುಚಿ ಚೆನ್ನಾಗಿ ಬರುತ್ತೆ. ಆದಷ್ಟು ನಾವು ಅಂಗಡಿಗಳಲ್ಲಿ ತಗೊಳ್ಳೋದನ್ನ ಅವಾಯ್ಡ್ ಮಾಡ್ಕೋಬೇಕು. ಯಾಕೆಂದ್ರೆ ಯಾವತ್ತು ಮಾಡಿರ್ತಾರೋ ಏನೋ, ತುಂಬಾ ದಿವಸ ಸ್ಟೋರೇಜಿಗೆ ಅವರು ಹಾಕಿರ್ತಾರೆ ಏನಾದರೂ ಕೆಡ್ದಂಗೆ. ಸೊ ಆದಷ್ಟು ನಾವು ಮನೆಯಲ್ಲೇ ಟ್ರೈ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ನಮ್ಮನೇಲಂತೂ ನಾನು ಒಂದಿನೂ ತಂದಿಲ್ಲ ಅಂಗಡಿಯಿಂದ. ಈ ಉಪ್ಪಿನಕಾಯಿಗೆ ಯಾವತ್ತೂ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಆ್ಯಕ್ಚುಲಿ ಹಾಕೋದೇ ಇಲ್ಲ, ನುಣಗಾಗಲ್ಲ ಅದಕ್ಕೋಸ್ಕರ ನಾನು ಒಂಚೂರು ಹಾಕಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ರುಬ್ಕೊಂಡಾದ್ಮೇಲೆ ತುಂಬಾ ನುಣ್ಣಗೂ ರುಬ್ಕೋಬಾರ್ದು, ಒಂದು ಸ್ವಲ್ಪ ತತ್ತಲ್ಲಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ಮಾವಿನಕಾಯಿಗೆ ನಾನು 1-1.5 ಸ್ಪೂನು ಪುಡಿ ಉಪ್ಪೆ ಹಾಕೊತಾ ಇದ್ದೀನಿ. ಅರಳುಪ್ಪು ಹಾಕಿದ್ರೆ ಲೇಟ್ ಆಗುತ್ತೆ ಅದು ಕರಗೋದಕ್ಕೆ ಅಂತ. ಸೊ ಹಾಕಿದ ತಕ್ಷಣ ನಾವು ತಿನ್ಬೋದು ಅಂತ ಪುಡಿ ಉಪ್ಪು ಹಾಕಿದ್ರೆ. ಇದೆಲ್ಲ ಇನ್ಸ್ಟೆಂಟ್ ಉಪ್ಪಿನಕಾಯಿ ಅಂತಾನೆ ಹೇಳ್ಬೋದು. ಹಾಕಿದ ತಕ್ಷಣ ತಿನ್ಬಿಡ್ಬೋದು. ಸಂಜೆ ಅಷ್ಟೊತ್ತಿಗೆ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಒಂದು ಸ್ವಲ್ಪ ಅರಿಶಿನ ಹಾಕೋಬೇಕಾಗುತ್ತೆ. 1 ಸ್ಪೂನ್, ಚಿಕ್ಕ ಸ್ಪೂನ್ 1 ಸ್ಪೂನ್ ಅರಿಶಿನ ಹಾಕೊಂಡಿದ್ದೀನಿ. ಜೊತೆಗೆ ಉಪ್ಪು ಹಾಕೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ಸಕ್ಕರೆ. ಚೆನ್ನಾಗಿರುತ್ತೆ ಟೇಸ್ಟು. ತುಂಬಾ ಜಾಸ್ತಿ ಬೇಡ, ಸ್ವೀಟ್ ಅನ್ಸುತ್ತೆ. ಸ್ವೀಟ್ ಇರೋರಿಗೆ, ಇಷ್ಟ ಇರೋರಿಗೆ ಒಂಚೂರು ಜಾಸ್ತಿ ಹಾಕೋಬಹುದು. ನಾನು 1 ಸ್ಪೂನ್ ಹಾಕೊಂಡಿದ್ದೀನಿ ಅಷ್ಟೇ. ಮತ್ತೆ ಒಂದು 3 ಸ್ಪೂನ್ 4 ಸ್ಪೂನ್ ಎಣ್ಣೆ ಹಾಕೊಂಡು ಒಗ್ಗರಣೆಗೆ ಹಾಕೊತಾ ಇದ್ದೀನಿ. ಸಾಸಿವೆ, ಒಂದು ಸ್ವಲ್ಪ ಸಾಸಿವೆ 1 ಸ್ಪೂನ್ ಹಾಕಿದ್ದೀನಿ. ಜೊತೆಗೆ ಹಿಂಗು ಒಳ್ಳೆ ಟೇಸ್ಟ್ ಇರುತ್ತೆ ಉಪ್ಪಿನಕಾಯಿ, ಅದಕ್ಕೋಸ್ಕರ. ಸಾಸಿವೆ ಚಿಟಪಟ ಅಂದಮೇಲೆ ಒಂಚೂರು ಹಿಂಗೆ ಹಾಕ್ಬಿಟ್ಟು ಇಮಿಡಿಯೇಟ್ ಒಗ್ಗರಣೆಗೆ ಹಾಕಿರ್ತೀವಲ್ಲ ಅದನ್ನ ಉಪ್ಪಿನಕಾಯಿಗೆ ಹಾಕೊಂಡ್ಬಿಡೋಣ. ಇನ್ನು ಅರಿಶಿನ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ, ಇಷ್ಟೇ ಉಪ್ಪಿನಕಾಯಿ ಆಗೋಯ್ತು. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಒಂದು ಕಮೆಂಟ್ಸ್ ಹಾಕೋದು ಮರಿಬೇಡಿ.
ಹಾಗೆ ಫ್ರೆಂಡ್ಸ್, ನನ್ನ ಅಕೌಂಟ್ಸ್ಗಳೇನಿದೆ, ಫೇಸ್ಬುಕ್ ಅಕೌಂಟು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗಳೆಲ್ಲ ಆ ಲಿಂಕ್ಗಳನ್ನ ಕೆಳಗಡೆ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಕ್ಚುಲಿ ಏನ್ ಗೊತ್ತಾ, ಅದು ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಗಮ್ ಅಂತ ವಾಸನೆ ಬರ್ತಾ ಇತ್ತು, ಬಾಯಲ್ಲಿ ನೀರು ಬರ್ತಿತ್ತು. ಅಷ್ಟು ಚೆನ್ನಾಗಿ ಗಮ್ಮತ್ತಿರುತ್ತೆ ಉಪ್ಪಿನಕಾಯಿ ಅಂದ್ರೆ. ಮನೆ ಫುಲ್ ವಾಸನೆ ಅದೇ ತುಂಬಿಕೊಂಡಿರುತ್ತೆ ಒಂದು ಅರ್ಧ ದಿವಸದವರೆಗೂ. ಸೊ ನಾನು ಇದೇ ತರಾನೇ ಕ್ಯಾರೆಟನ್ನು ಸಹ ನಾನು ಮಾಡ್ಕೊತೀನಿ. ಏನು ಉಪ್ಪಿನಕಾಯಿ ಇಲ್ಲ ಅಂತ ಅಂದಾಗ ಕ್ಯಾರೆಟನ್ನು ಸಹ ಇದೇ ತರ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಉಪ್ಪಿನಕಾಯಿಗೆ ತೋತಾಪುರಿ ಮಾವಿನಕಾಯಿ ಬಳಸಿದ್ದೀನಿ. ನೀವು ಬೇರೆ ಯಾವ್ದು ಸಿಕ್ಕಿದ್ರೂ ಬಳಸ್ಬೋದು. ಸ್ವಲ್ಪ ಹುಳಿ ಮಾವಿನಕಾಯಿ ಆದ್ರೆ ಒಂಚೂರು ಉಪ್ಪು ಜಾಸ್ತಿ ಹಾಕ್ಬೇಕಾಗುತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇದು ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಬ್ಲಾಗು ತುಮಕೂರಿಗೆ ನಮ್ಮ ಅಕ್ಕನ ಮಗಳ, ನಮ್ಮ ಯಜಮಾನ್ರ ಅಕ್ಕನ ಮಗಳದು ಮದುವೆ ಇದೆ. ಸೊ ಹೋಗ್ತಾ ಇದೀವಿ. ಸೊ ಅದ್ರ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ಸೊ ಛತ್ರಕ್ಕೆ ಎಂಟ್ರಿ ಆದ ತಕ್ಷಣನೇ ವಾಟರ್ ಮೆಲನ್ ಜ್ಯೂಸ್, ಕಲ್ಲಂಗಡಿ ಜ್ಯೂಸ್ ಇಟ್ಟಿದ್ದಾರೆ. ಬಿಸಿಲಲ್ವಾ, ಸಖತ್ತಾಗಿತ್ತು ವಾಟರ್ ಮೆಲನ್ ಜ್ಯೂಸ್. ನಾವು ಕುಡಿದು, ನನ್ನ ಪುಟಾಣಿ ಆಲ್ರೆಡಿ ಎಲ್ಲೋ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಅವನಂತೂ ಕೈ ಸಿಗಲ್ಲ, ಅಷ್ಟು ಓಡ್ತಾನೆ ಇರ್ತಾನೆ. ಜೊತೆಗೆ ಅವನು ನಮ್ಮ ಮೈದಿನ ಮಕ್ಕಳು ಬಂದಿರ್ತಾರೆ, ಅವ್ರ ಜೊತೆಗೆ ಆಟ ಆಡಕ್ಕೆ ಶುರು ಮಾಡಿದ್ರೆ ಮುಗೀತು. ರಿಸೆಪ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ನಾನು ಕುಂಕುಮ ತಗೊಂಡು ಬಂದೆ. ಆಕ್ಚುಲಿ ನೈಟ್ ಇಟ್ಕೊಂಡಿರಲಿಲ್ಲ ರಿಸೆಪ್ಷನ್, ಡೇ ಟೈಮಲ್ಲೇ ಇಟ್ಕೊಂಡಿದ್ರು. ಹುಡುಗ ಹುಡುಗಿದು ಫೋಟೋಶೂಟ್ ನಡೀತಾ ಇತ್ತು. ಆಕ್ಚುಲಿ ಹುಡುಗಿಗೆ ನಾವು ಅತ್ತೆ ಮಾವ ಆಗ್ಬೇಕು, ನಾನು ನಮ್ಮ ಮನೆಯವರು. ಚೆನ್ನಾಗಿದೆ ಅಲ್ಲ ಹುಡುಗ ಹುಡುಗಿ ಜೋಡಿ, ಸಖತ್ತಾಗಿದ್ದಾರೆ. ಮದುವೆಗಳಿಗೆ, ಫಂಕ್ಷನ್ಗಳಿಗೆ ಹೋಗ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಬಿಕಾಸ್ ಎಲ್ಲರೂ ಸಿಗ್ತಾರೆ. ಎಷ್ಟು ಖುಷಿಯಾಗಿರ್ತೀವಿ ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ತಿರುತ್ತೆ ಟೈಮು. ಸ್ಯಾರೀಸ್ ಎಲ್ಲ ಅಲ್ಲಿ ಛತ್ರಕ್ಕೆ ಹೋಗಿ ತಗೊಂಡೋಗಿ ರೆಡಿ ಆದ್ವಿ, ಇಲ್ಲಿಂದ ಬೇಡ ಅನ್ಕೊಂಡು. ಸೊ ಎಲ್ಲ ಅತ್ತೆಯರಾಗ್ಬೇಕು ನನಗೆ. ಅತ್ತೆಯರು ಸಹ ಎಲ್ಲ ಬಂದಿದ್ರು ಊರಿಂದ. ಸೊ ನಾವು ಎಲ್ಲ ಒಂದೇ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಎಲ್ಲರೂ ರೆಡಿಯಾಗಿ ರೂಮಲ್ಲೇ ಸ್ವಲ್ಪ ಫೋಟೋಶೂಟ್ಗಳು ಆಯಿತು. ಫೋಟೋಶೂಟ್ಗಳು ಮಾಡ್ಕೊಂಡು ಬರೋಷ್ಟೊತ್ತಿಗೆ ರಿಸೆಪ್ಷನ್ ಸ್ಟಾರ್ಟ್ ಆಗೋಗಿತ್ತು. ಎಲ್ಲರೂ ಬಂದಿದ್ರು ಅಷ್ಟೊತ್ತಿಗೆ. ಸೊ ಅಪರೂಪಕ್ಕೆ ಎಲ್ಲರೂ ಸಿಗ್ತಾರೆ, ಜೊತೆಗೆ ಚೆನ್ನಾಗಿ ರೆಡಿ ಆಗಿರ್ತೀವಲ್ಲ. ಸೊ ಎಲ್ಲರ ಜೊತೆಗೂ ಒಂದೊಂದು ಫೋಟೋಶೂಟ್ಗಳಾಯಿತು. ಸೊ ನನ್ನ ಮಗ ಇತ್ತೀಚೆಗೆ ಸ್ವಲ್ಪ ಇನ್ನೂ ಫಂಕ್ಷನ್ಸ್ಗಳು ಅಟೆಂಡ್ ಮಾಡ್ತಿರೋದು. ಅವ್ನಿಗಿನ್ನೂ ಯಾರು ಅಷ್ಟು ಗೊತ್ತಿಲ್ಲ. ಸೊ ಹಂಗಾಗಿ ಇಂತಿಂಥವ್ರು ತಾತ, ಅಜ್ಜಿ, ಮಾಮ, ಅತ್ತೆ ಅಂತ ಎಲ್ಲರಿಗೂ ಸ್ವಲ್ಪ ಪರಿಚಯ ಮಾಡಿಸ್ಕೊಟ್ಟೆ. ಅವ್ನು ಸ್ವಲ್ಪ ತರಲೆ ಜಾಸ್ತಿ. ನೀವ್ಯಾರು ಅಂತ ತಲೆ ತಿಂತಾ ಇದ್ದ. ಫಂಕ್ಷನ್ಸ್ಗಳು ಅಟೆಂಡ್ ಮಾಡಬೇಕು, ಆದಷ್ಟು ಮಿಸ್ ಮಾಡ್ಕೋಬಾರ್ದು. ಮಕ್ಕಳಿಗೆ ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕಲ್ವ ಸಂಬಂಧಗಳ ಬೆಲೆ, ಯಾರ್ಯಾರು ಯಾವ್ಯಾವ ಸಂಬಂಧ ಆಗಬೇಕು ಅನ್ನೋದನ್ನ ನಾವು ಹೇಳ್ಕೊಟ್ರೆ ತಂದೆ ತಾಯಿಗಳು ಮಕ್ಕಳಿಗೂ ಸಹ ಕಲಿತಾ ಹೋಗ್ತಾರೆ, ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ. ಸೊ ನಾವೇ ಹೋಗಲ್ಲ, ಹೋದ್ರೂ ಸಹ ನಾವು ಪರಿಚಯ ಮಾಡಿಸಿಲ್ಲ ಅಂತಂದ್ರೆ ಮಕ್ಳಿಗೆ ನಾವಷ್ಟೇ ಪ್ರಪಂಚ ಆಗಿರ್ತೀವಿ. ಅಪ್ಪ ಅಮ್ಮ ಅಕ್ಕ ತಂಗಿ ಏನಿರ್ತಾರೋ ಅವ್ರು ಅಷ್ಟೇ ಪ್ರಪಂಚ ಆಗಿರ್ತೀವಿ ಅಷ್ಟೇ. ಯಾವ ಸಂಬಂಧಿಕರು ನಮ್ಗೆ ಕಷ್ಟಕ್ಕೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದ್ ಧೈರ್ಯ ಇರುತ್ತೆ ನಮ್ಗೆ. ಅವ್ರಿದ್ದಾರೆ ಇವ್ರಿದ್ದಾರೆ ಅನ್ನೋದೊಂದು ಧೈರ್ಯ ಇರುತ್ತೆ. ಮಕ್ಳಿಗೂ ಸಹ ನಮಗೆ ಚಿಕ್ಕಪ್ಪ ಇದ್ದಾರೆ, ದೊಡ್ಡಪ್ಪ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ ಅನ್ನೋ ಒಂದು ಧೈರ್ಯ ಇದೆಯಲ್ಲ, ಅದನ್ನ ನಾವು ಆಟೋಮೆಟಿಕ್ ಬಂದ್ಬಿಡುತ್ತೆ. ಅದನ್ನ ನಾವು ಕೊಡಕ್ಕಾಗಲ್ಲ ಅದನ್ನ. ಅಷ್ಟೊತ್ತಿಗೆ ನನ್ನ ಪುಟಾಣಿ ಅವ್ರ ಅತ್ತೆ ಆಗ್ಬೇಕು. ಬಿಕಾಸ್ ನಮ್ಮ ಮನೆಯವ್ರಿಗೆ ಒಬ್ಬರೇ ತಂಗಿ, ಇನ್ನ ಎಲ್ಲರೂ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ತಂಗಿದಿರು ತಮ್ಮಂದ್ರು ಆ ಥರ ಆಗ್ಬೇಕು. ಸೊ ಅದೇ ಥರ ಒಬ್ರು ಅತ್ತೆ ಮಗಳು ಸಿಕ್ಕಿದ್ರು, ಅವ್ರ ಜೊತೆ ಆಟ ಆಡ್ಕೊಂಡು ಅಷ್ಟೊತ್ತಿಗೆ ಅವ್ನಿಗೆ ಸುಸ್ತಾಯಿತು. ಆಚೆಗಡೆ ಕಬ್ಬಿನ ಜ್ಯೂಸ್ ಮಾಡೋದು ನೋಡ್ಬಿಟ್ಟ. ಸೊ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದೆ ಹೇಳ್ಕೊಂಡು ನನ್ನವ. ಮನೇಲಿ ಎಷ್ಟಾದರೂ ಕಂಟ್ರೋಲ್ ಮಾಡ್ಬೋದು ಮಕ್ಕಳಿಗೆ ತಿನ್ನೋದು, ಆಟ ಆಡೋದನ್ನ, ಬಟ್ ಹೊರಗಡೆ ಹೋಗಿದ ಕಡೆ ಅಂತೂ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಈ ಗಂಡು ಮಕ್ಳೇ ಹಂಗೇನೋ ಗೊತ್ತಿಲ್ಲ, ನನ್ನ ಮಗ ಅಂತೂ ಕೈಗೆ ಸಿಕ್ತಿರಲಿಲ್ಲ, ಫುಲ್ಲು ಓಡ್ತಿದ್ದ, ಸಿಕ್ಕಾಪಟ್ಟೆ ಆಟ ಆಡ್ತಿದ್ದ. ಹಂಗೆ ಸಿಕ್ಕಿದ್ದು ಆಗಲೆಲ್ಲ ಜ್ಯೂಸ್ ಕುಡಿಯೋದು, ಮತ್ತೆ ಕಬ್ಬಿನ ಜ್ಯೂಸ್ ಕುಡಿಯೋದು. ಫುಲ್ ಸುಸ್ತಾಗ್ಬಿಟ್ಟ. ಸಂಜೆ ಬರೋಷ್ಟೊತ್ತಿಗೆ ಸುಸ್ತಾಗಿ ನೈಟ್ ಜ್ವರನೇ ಬಂದ್ಬಿಡ್ತು ಅವನಿಗೆ ಮದುವೆಯಿಂದ ಬಂದು. ಅಷ್ಟೊಂದು ಆಟ ಆಡಿ ಅಷ್ಟೊಂದು ಸ್ಟ್ರೈನ್ ಮಾಡ್ಕೊಂಡ್ಬಿಟ್ಟಿದ್ದ. ಈ ಮಕ್ಕಳೇ ಅಷ್ಟೇ ಅಲ್ವಾ, ಅವ್ರಿಗೆ ಖುಷಿನೂ ಅಷ್ಟೇ, ಅಳುನು ಅಷ್ಟೇ, ಯಾವ್ದು ಲಿಮಿಟೆಡ್ ಇರಲ್ಲ. ಎಲ್ಲ ಜೋರ, ಎಲ್ಲ ಜಾಸ್ತಿನೇ ಅವ್ರಿಗೆ. ಜೊತೆಗೆ ಬೇಸಿಗೆ ರಜೆ ಆಗಿರೋದ್ರಿಂದ ನಮ್ ಗಣೇಶ್ಗೂ ಮನೇಲೆ ಕಟ್ಟಾಕ್ದಂಗಾಗಿತ್ತು. ಇತ್ತೀಚೆಗೆ ಎಲ್ಲೂ ಹೋಗಿರ್ಲಿಲ್ಲ. ಸೊ ಮನೇಲೆ ಇದ್ದು ಸಡನ್ ಆಗಿ ಎಲ್ರು ಸಿಕ್ಕಿದಾಗ ಫುಲ್ ಖುಷಿ. ಅವನಿಗೆ ತಡಿಯಕ್ ಆಗ್ಲಿಲ್ಲ, ಅದಕ್ಕೆ ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಮದ್ವೆ ಅವನು. ಐಸ್ ಕ್ರೀಮ್ ಹಾಕ್ಸ್ಕೊಂಡು, ಅವನಿಗೆ ಆಕ್ಚುಲಿ ಸ್ಟ್ರಾಬೆರಿ ತಿನ್ನಲ್ಲ, ಆದ್ರೂ ಆಸೆಗೆ ಹಾಕ್ಸ್ಕೊಂಡ್ ಬಂದು ಕುತ್ಕೊಂಡು ಆರಾಮಾಗಿ ಸ್ವಲ್ಪ ತಿನ್ನಕಂತ ಕುತ್ಕೊಂಡ. ಬಟ್ ಕಂಪ್ಲೀಟ್ ಮಾಡಲಿಲ್ಲ, ಸ್ವಲ್ಪ ತಿಂದು ಮಿಕ್ಕಿದ್ ಹಂಗೆ ಬಿಟ್ಬಿಟ್ಟ. ಸೊ ಹೊಟ್ಟೆ ಹಸ್ತಿತ್ತು. ನನ್ನ ಪುಟಾಣಿ ಹೇಳ್ತಿದ್ದ, ಅದಕ್ಕೋಸ್ಕರ ಫಸ್ಟ್ ಊಟ ಮಾಡ್ಕೊಂಡ್ಬಂದು ಆಮೇಲೆ ರಿಸೆಪ್ಷನ್ ಅಟೆಂಡ್ ಮಾಡಿದ್ವಿ. ಗಂಡು ಹೆಣ್ಣಿಗೂ ಸಹ ನಾವು ವಿಶ್ ಮಾಡ್ಕೊಂಡು, ನಿಶ್ಚಿತ, ಹುಡುಗಿ ಹೆಸರು ನಿಶ್ಚಿತ. ಅವಳಂತೂ ಸಿಕ್ಕಾಬಟ್ಟೆ ನಗ್ತಾನೆ ಇರ್ತಾಳೆ. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಾನು ಎಷ್ಟು ವರ್ಷದಿಂದ ನೋಡ್ತೀನಿ ಅಷ್ಟು ವರ್ಷದಿಂದನೂ ಅವಳು ನಗ್ತಾನೆ ಇರ್ತಾಳೆ. ಫುಲ್ ಸ್ಮೈಲಿ ಫೇಸ್ ಅವಳದು.
ಹೆಣ್ಮಕ್ಳು ಅಂದ್ರೆ ಹಂಗೆ ಇರ್ಬೇಕು. ಯಾರನ್ನ ನೋಡಿದ್ರು ಅಟ್ಲೀಸ್ಟ್ ಮಾತಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದ್ ಸ್ಮೈಲ್ ಮಾಡ್ಬೇಕು. ಅಷ್ಟೇ ಖುಷಿ. ನಾವ್ ಯಾವಾಗ ಸಿಗ್ತೀವೋ ಸಿಗಲ್ವೋ ಗೊತ್ತಿಲ್ಲ, ಒಂದ್ ಸ್ಮೈಲ್ ಇಂದ ನಾವೇನ್ ಕಳ್ಕೊಳಲ್ಲ ಅಲ್ವಾ. ಅಷ್ಟೊತ್ತಿಗೆ ಹುಡುಗ ಹುಡುಗಿದು ಡ್ರಾಯಿಂಗ್ ಮಾಡ್ತಾ ಇದ್ರು. ನನ್ ಪುಟಾಣಿ ನಾನು ಮಾಡ್ಬೇಕು ಅಂತ ಅವ್ರ ಹತ್ರ ಇಸ್ಕೊಂಡು ಹಠ ಮಾಡಿ ಒಂದು ಡಾಟ್ ಇಟ್ಟ. ನನ್ನ ಮೈದಿನ ಮಗಳನ್ನು ನಾನು ಮಾಡ್ತೀನಿ ಅಂತ ಅವಳು ಬಂದು ಅವಳು ಒಂದು ಡಾಟ್ ಇಟ್ಲು. ಪಾಪ ಅವರು ಬೇಜಾರ್ ಮಾಡ್ಕೊಂಡಂಗೆ ಕೊಟ್ರು ಅವ್ರಿಗೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಹುಡುಗ ಹುಡುಗಿದು ಡ್ರಾಯಿಂಗು. ಮದ್ವೆ ಅಂದ್ರೆ ಇದೇ ಖುಷಿ ಅಲ್ವಾ. ಒಂದು ಊಟ ಆಗ್ಲಿ, ಐಸ್ ಕ್ರೀಮ್ ಆಗ್ಲಿ, ಫ್ರೂಟ್ಸ್ ಆಗ್ಲಿ, ಪ್ರತಿಯೊಂದ್ರ ಜೊತೆಗೆ ಮಾತುಕತೆ ಆಗ್ಲಿ, ಎಲ್ಲ ಒಟ್ಟೊಟ್ಟಿಗೆ ಜೊತೆಯಾಗಿ ಮಾಡ್ತೀವಿ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಖುಷಿ ಅನ್ಸುತ್ತೆ. ಫೈನಲಿ ಫ್ರೆಂಡ್ಸ್, ನಾವು ಆದಷ್ಟು ನೆಗೆಟಿವ್ ಮಾತಾಡೋ ಜನಗಳಿಂದ ದೂರ ಇರೋದಕ್ಕೆ ಟ್ರೈ ಮಾಡಬೇಕು. ಆದಷ್ಟು ಪಾಸಿಟಿವ್ ಏನ್ ಮಾತಾಡ್ತಾರೆ ಅಂಥವ್ರ ಜೊತೆಗೆ ಬೆರೆಯೋದ್ರಿಂದ ನಾವು ಸಹ ಒಂದು ಪಾಸಿಟಿವ್ ಥಿಂಕ್ ಮಾಡ್ಬೋದು. ಆದಷ್ಟು ಒಳ್ಳೇದನ್ನ ಯೋಚನೆ ಮಾಡೋಣ. ಒಳ್ಳೇದನ್ನ ಯೋಚನೆ ಮಾಡಿದ್ರೆ ಒಳ್ಳೇದೇ ಆಗ್ತಾ ಇರುತ್ತಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.